ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಗಾಯ್ಸ್, ಫೈನಲ್ ಆಗಿ 2024 ಈ ಒಂದು ವರ್ಷದ ಒಂದು ಮೊದಲನೇ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಒಂದು ಅಂಚೆ ಇಲಾಖೆ ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್ ಮಾತ್ರ ತಮ್ಮಲ್ಲಿದ್ರೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ, ಇಂಟರ್ವ್ಯೂ ಇಲ್ದಿರಾ, ಒಂದು ಫಿಸಿಕಲ್ ಇಲ್ದಿರಾ, ಒಂದು ಡೈರೆಕ್ಟ್ ಆಗಿ SLC ಒಂದು ಪರ್ಸೆಂಟೇಜ್ ಮೇಲೆ ಅಪ್ಲೈಯನ್ನ ಮಾಡಿ ಒಂದು ಒಳ್ಳೆಯ ಒಂದು ಪೋಸ್ಟ್ BPM ಆಗಲಿ ಅಥವಾ ಒಂದು ABPM ಒಂದು ಪೋಸ್ಟ್ ಅನ್ನ ಪಡಿಬೇಕು ಈ ಒಂದು ವರ್ಷ ಅಂತ ತಾವೇನಾದರೂ ಕಾಯ್ತಾ ಇದ್ರೆ ಖಂಡಿತವಾಗಿ ತಮ್ಗೆಲ್ಲರಿಗೂ ಇವತ್ತಿನ ಬಹಳ ಅಂದ್ರೆ ಬಹಳ ದೊಡ್ಡದಾಗಿರುವಂತಹ ಒಂದು ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತೀನಿ. ಒಂದು ರೀತಿಯಲ್ಲಿ ಇದು ಕೂಡ ಒಂದು ದೊಡ್ಡದಾಗಿರುವಂತಹ ಒಂದು ಗುಡ್ ನ್ಯೂಸ್ ಅಂತಾನೆ ನಾನು ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತೀನಿ. ನೋಡಿ, ಪ್ರತಿ ಒಂದು ದಿನಾನು ನಾನು ಅಂದರೆ ರೀಸೆಂಟ್ ಆಗಿ ಯಾವೆಲ್ಲ ಒಂದು ವಿಡಿಯೋಸ್ ಅನ್ನು ನಾನು ಅಪ್ಲೋಡ್ ಅನ್ನ ಮಾಡಿದ್ದೀನಿ, ಆ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಬಾರಿ ನಾನು ಈ ಒಂದು ಏನು ಈ ರೀತಿಯಾಗಿರುವಂತಹ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಚೇಂಜಸ್ ಅನ್ನ ಮಾಡ್ತಿದ್ದಾರೆ, ಅಂದ್ರೆ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡೋದಕ್ಕೆ, ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋದಕ್ಕೆ ಈ ಒಂದು ಡೇಟ್ಗೆ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲೇ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಈ ಒಂದು ಚೇಂಜಸ್ ಅನ್ನ ಮಾಡಿ ಈ ಒಂದು ವೇಕೆನ್ಸಿಗಳನ್ನ ಬಿಡುಗಡೆ ಮಾಡ್ತಾರೆ ಅಂತ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಬಂದಿದ್ದೆ. ಬಟ್ ಇವತ್ತು ಸ್ನೇಹಿತರೆ, ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋದಕ್ಕೆ ಒಂದು ಡೇಟ್ ಅನ್ನ ಅನೌನ್ಸ್ ಅನ್ನ ಮಾಡಿದ್ದಾರೆ. ಓಕೆನಾ? ಖಂಡಿತವಾಗಿ ನೋಡಿ, ನಾನು ನಿಮಗೋಸ್ಕರ ನಾನು ಪ್ರತಿಯೊಂದು ರಿಸರ್ಚ್ ಅನ್ನ ಮಾಡಿ ಈ ಒಂದು ಹೊಸದಾಗಿರುವಂತಹ ಒಂದು ಅಪ್ಡೇಟ್ ಅನ್ನ ನಾನು ಕೆಲವೊಂದು ಏನಂದ್ರೆ ಆಲ್ರೆಡಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕೆಲಸ ಮಾಡ್ತಿರುವಂತಹ ಒಂದು ಆಫೀಸರ್ಸ್ ಯಾರಿರ್ತಾರೆ ಅವರ ಜೊತೆ ನಾನು ಮಾತಾಡಿ ಈ ಒಂದು ಅಪ್ಡೇಟ್ ಅನ್ನ ಪಡ್ಕೊಂಡು ನಿಮ್ಮ ಒಂದು ಜೊತೆ ನಾನು ಶೇರ್ ಅನ್ನ ಮಾಡ್ಕೊಳ್ಳಕ್ಕೆ ಹೋಗ್ತಾ ಇದ್ದೀನಿ. ಓಕೆನಾ? ಸೊ ಬನ್ನಿ ಈ ಒಂದು ಅಪ್ಡೇಟ್ ಬಗ್ಗೆ ಒಂದು ಸಂಪೂರ್ಣವಾಗಿ ಒಂದು ಡಿಸ್ಕಸ್ ಅನ್ನ ಮಾಡೋಣ. ಅದರ ಮುಂಚೆ ಗೊತ್ತಲ್ಲ, ಫಟಾಫಟ್ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಫ್ಯೂಚರ್ ನಲ್ಲಿ ಪ್ರತಿಯೊಂದು ಗವರ್ನಮೆಂಟ್ ಜಾಬ್ಗಳ ಒಂದು ಅಪ್ಡೇಟ್ ಗಳನ್ನ ಇದೇ ಒಂದು ಚಾನಲ್ ನಾನು ಕೊಡ್ತಾ ಇರ್ತೀನಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ? ಸೊ ಬನ್ನಿ ಈ ಒಂದು ವಿಡಿಯೋನ ಮುಂದುವರಿಸೋಣ. ಸ್ನೇಹಿತರೆ, ಒಂದು ಕ್ಲಿಯರ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಾವು ಪಡಿಬೇಕು ಅನ್ಕೊಂಡಿದ್ರೆ, ಅಂದ್ರೆ ತಮಗೆ ಒಂದು ಕನ್ಫರ್ಮೇಶನ್ ಆಗಿರುವಂತಹ ಒಂದು ಡೇಟ್ ನಿಮಗೆ ಸಿಗಬೇಕು ಅಂದ್ರೆ ಖಂಡಿತವಾಗಿ ತಾವು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ತಾವು ಕೊನೆ ತನಕ ನೋಡಿದರೆ ತಮಗೆ ಒಂದು ಖಂಡಿತವಾಗಿ 100% ಒಂದು ಕ್ಲಾರಿಟಿ ಅನ್ನೋದು ನಾನು ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತೀನಿ. ಓಕೆನಾ? ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಒಂದು ಡೈಲಿ ಒಂದು ಕಮೆಂಟ್ಸ್ ಅನ್ನ ಮಾಡ್ತಾರೆ, ಬ್ರದರ್ ಈ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳನ್ನ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ. ಇದರ ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು ಮೊದಲೇ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಪ್ರಕಾರ 30,000ಕ್ಕಿಂತ ಹೆಚ್ಚು ಒಂದು ಹುದ್ದೆಗಳನ್ನ ಏನ್ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ, ಆ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇದೇ ತಿಂಗಳು ಅಂದ್ರೆ ಫೆಬ್ರವರಿ ತಿಂಗಳಲ್ಲೇ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಓಕೆನಾ? ಅದರ ಒಂದು ಡೇಟ್ ಸಹ ನಾನು ಹೇಳ್ತೀನಿ. ಇದರ ಮುಂಚೆ ಒಂದು ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ. ಇದೇ ತಿಂಗಳು 13ನೇ ತಾರೀಕು ಒಳಗಡೆ ಪ್ರತಿಯೊಂದು ಡಿವಿಷನ್ ಅಲ್ಲಿ ಒಂದು ಡೇಟಾ ಅನ್ನ ಒಂದು ಹೈಯರ್ ನ ಒಂದು ಅಥಾರಿಟಿ ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ಗೆ ಇವರು ಕಳಿಸ್ಕೊಟ್ಟಿದ್ದಾರೆ. ಅಂದ್ರೆ ನಿನ್ನೆ ಒಂದು ರೀಸೆಂಟ್ ಆಗಿ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಓಕೆನಾ? ಅದೇನಂದ್ರೆ ಪ್ರತಿಯೊಂದು ಡಿವಿಷನ್ ಅಲ್ಲಿ ಎಷ್ಟೊಂದು ವೇಕೆನ್ಸಿಗಳು ಖಾಲಿ ಆಗಿದ್ದಾವೆ, ಅಂದ್ರೆ ಒಂದು BPM ಆಗಲಿ ABPM ಆಗಲಿ ಯಾವ ಯಾವ ಒಂದು ಪೋಸ್ಟ್ ಖಾಲಿ ಆಗಿದ್ದಾವೆ ಎಂಬುದರ ಬಗ್ಗೆ ಡೇಟಾ ಅನ್ನ ಇವರು ಒಂದು ಡಿಪಾರ್ಟ್ಮೆಂಟ್ಗೆ ಕಳಿಸಬೇಕಾಗಿತ್ತು. ಓಕೆನಾ? ಆಲ್ರೆಡಿ ಆ ಒಂದು ಡೇಟಾ ಅನ್ನ ಡಿಪಾರ್ಟ್ಮೆಂಟ್ಗೆ ಇವರು ಫಾರ್ವರ್ಡ್ ಅನ್ನ ಮಾಡಿದ್ದಾರೆ. ಆ ಒಂದು ಡೇಟಾ ಅನ್ನ ಒಂದು ಸಲ ವೆರಿಫೈ ಅನ್ನ ಮಾಡ್ತಾರೆ, ಮತ್ತೊಂದು ಸಲ ರೀಚೆಕಿಂಗ್ ಸಹ ಮಾಡ್ತಾರೆ. ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೋಸೆಸ್ ಇದೇ ತಿಂಗಳು 13ನೇ ತಾರೀಕುವರೆಗೂ ಒಂದು ಮುಗ್ದಿದೆ. ಇವಾಗ ನನಗೆ ಬಂದಿರುವಂತಹ ಒಂದು ಇನ್ಫಾರ್ಮೇಶನ್, ನನಗೆ ಸಿಕ್ಕಿರುವಂತಹ ಒಂದು ಅಪ್ಡೇಟ್, ಇದೇ ನಮ್ಮ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ಬಹಳಷ್ಟು ಒಂದು ಎಂಪ್ಲಾಯೀಸ್ ನನ್ನ ಒಂದು ಜೊತೆ ನಾನು ಮಾತಾಡಿದ್ದಾರೆ. ಓಕೆನಾ? ಅದೇನಂದ್ರೆ ಬ್ರದರ್, ಈ ಒಂದು ಡಿವಿಷನ್ ವೈಸ್ ಏನ್ ಡೇಟಾ ಸಿಕ್ಕಿದೆ ಆ ಒಂದು ಡೇಟಾ ಅನ್ನ ರೀಚೆಕಿಂಗ್ ಅನ್ನ ಮಾಡಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಫೈನಲ್ ಆಗಿರುವಂತಹ ಒಂದು ವೆರಿಫೈ ಅನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಕ್ಕೆ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಕೂಡ ಒಂದು ಪ್ರಿಪೇರ್ ಆಗಿದೆ. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ, ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಕೂಡ ಒಂದು ಪ್ರಿಪೇರ್ ಆಗಿದೆ. ಇನ್ನು ಜಸ್ಟ್ ಆ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋದಕ್ಕೆ ಮಾತ್ರ ಪೆಂಡಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾಕೆ ಇನ್ನು ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಿಲ್ಲ? ಆಲ್ರೆಡಿ ತಯಾರಾಗಿದೆ, ಯಾಕೆ ರಿಲೀಸ್ ಅನ್ನ ಮಾಡ್ತಿಲ್ಲ ಅಂದ್ರೆ ಫೈನಲ್ ಆಗಿರುವಂತಹ ಒಂದು ಅಪ್ರೂವಲ್ಗೋಸ್ಕರ ಇವರು ಕಾಯ್ತಾ
ಇದ್ದಾರೆ. ಯಾರು ಅಪ್ರೂವಲ್ ಕೊಡಬೇಕು? ಅಬ್ಸಲ್ಯೂಟ್ಲಿ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಏನೋ ಒಂದು ಮಿನಿಸ್ಟರ್ಸ್ ಆಗಿರುವಂತಹ ಓಕೆನಾ, ಇದರ ಒಂದು ಆಲ್ ಇಂಡಿಯಾ ಗ್ರಾಮೀಣ ಡಾಕ್ ಸೇವಕ್ನ ಒಂದು ಮಹಾಸಚಿವರಾಗಿರುವಂತಹ ಎಸ್ ಮಹಾದೇವಯ್ಯರವರಾಗಿರ್ಬೋದು, ಇವರೆಲ್ಲರೂ ಕೂಡ ಇದಕ್ಕೆ ಒಂದು ಫೈನಲ್ ಆಗಿರುವಂತಹ ಒಂದು ಅಪ್ರೂವಲ್ ಅನ್ನ ಕೊಟ್ರೆ ಈ ಒಂದು ನೋಟಿಫಿಕೇಶನ್ 100% ರಿಲೀಸ್ ಅನ್ನ ಮಾಡ್ತಾರೆ. ಬ್ರದರ್, ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ? ಇದೇ ಒಂದು ಡೇಟ್ ಅನ್ನ ಹೇಳ್ಬಿಡ್ತೀನಿ ನೋಡಿ. ಈ ಒಂದು ತಿಂಗಳು ಸುಮಾರು 21, 22, 23, 24, 25 ಸುಮಾರು 5 ಡೇಟ್ ಅನ್ನು ನಾನು ಹೇಳಿದ್ದೀನಿ. ನೀವು ಈ ಒಂದು 5 ಡೇಟ್ ನಲ್ಲೇ ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಹೇಳಬೇಕಾದ್ರೆ ಈ ಒಂದು ತಿಂಗಳಲ್ಲೇ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಮಾರ್ಚ್ ನ ಒಳಗಡೆ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ ಅಂತ ಒಂದು ಅಪ್ಡೇಟ್ ಅನ್ನ ಸಿಕ್ಕಿದೆ. ಓಕೆನಾ, ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅದ್ಯಾವುದೇ ತಾವು ನೋಡಿ ಈ ಒಂದು ಮಂತ್ ಎಂಡಿಂಗ್ ನಲ್ಲೇ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ, ಈ ಒಂದು ನೋಟಿಫಿಕೇಶನ್ ಕೂಡ ಈ ಒಂದು ತಿಂಗಳು ಎಂಡ್ ಅಲ್ಲಿ ಅಬ್ಸಲ್ಯೂಟ್ ಆಗಿ ಒಂದು ರಿಲೀಸ್ ಮಾಡುವಂತಹ ಒಂದು ಚಾನ್ಸಸ್ ಇದೆ. ನೋಡಿ, ನಾನು ನಿಮಗೋಸ್ಕರ ನಾನು ಪ್ರತಿಯೊಂದು ಅಪ್ಡೇಟ್ ನಾನು ಬಹಳಷ್ಟು ಒಂದು ಆಲ್ರೆಡಿ ಎಂಪ್ಲಾಯ್ಸ್ ಯಾರೆಲ್ಲ ಇರ್ತಾರೆ ಅವರ ಜೊತೆ ನಾನು ಮಾತಾಡಿ ಒಂದು ಬ್ರೀಫ್ ಆಗಿರುವಂತಹ ಒಂದು ಡಿಸ್ಕಷನ್ಸ್ ಅನ್ನ ಮಾಡಿಕೊಂಡು ಇನ್ಫಾರ್ಮೇಶನ್ ಪಡ್ಕೊಂಡು ನಾನು ತಮ್ಮಲ್ಲಿ ಈ ಒಂದು ಇನ್ಫಾರ್ಮೇಶನ್ ತಮ್ಮಲ್ಲಿ ನಾನು ಶೇರ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಬಹಳಷ್ಟು ಒಂದು ದಿನಗಳಿಂದ ವೈಟ್ ಅನ್ನ ಮಾಡ್ತಾ ಇದ್ದೀರಾ. ಫೈನಲ್ ಆಗಿ ಕೆಲವೊಂದು ದಿನ ಮಾತ್ರ ತಾವು ವೈಟ್ ಅನ್ನ ಮಾಡಿ ಖಂಡಿತವಾಗಿ ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಈ ತಿಂಗಳಲ್ಲಿ ರಿಲೀಸ್ ಅನ್ನ ಮಾಡೇ ಮಾಡ್ತಾರೆ. ಆದಷ್ಟು ತಾವು ಏನ್ ಮಾಡಬೇಕು ಅಂದ್ರೆ ತಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ರೆಡಿಯನ್ನ ಮಾಡ್ಕೊಳ್ಳಿ. ಯಾವ ಒಂದು ಡಾಕ್ಯುಮೆಂಟ್ಸ್? ನಿಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನಿಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ತಾವು ಬಹಳ ಒಂದು ಜೋಪಾನವಾಗಿ ಮಾಡಿಕೊಂಡು ತಾವು ಈ ಬಾರಿ ಅಪ್ಲೈಯನ್ನ ಮಾಡಿ. ಓಕೆ, ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಆದ ತಕ್ಷಣ ತಾವು ಅಪ್ಲೈಯನ್ನ ಮಾಡಕ್ಕೆ ಹೋಗ್ಬೇಡಿ. ನಾನು ಕೆಲವೊಂದು ಪ್ರೋಸೆಸ್ ಅನ್ನ ಹೇಳ್ಕೊಡ್ತೀನಿ, ಏನ್ ಮಾಡಬೇಕು ಏನಿಲ್ಲ, ಒಂದು ಡಿವಿಷನ್ ಯಾವ ರೀತಿ ನಾವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳೋದು ಮತ್ತು ಪೋಸ್ಟ್ ಪ್ರಿಫರೆನ್ಸ್ ಅನ್ನ ಯಾವ ರೀತಿ ಕೊಡೋದು ಎಂಬುದರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ A to Z ನಾನು ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ಓಕೆನಾ, ಒಂದು ವಿತ್ ಪ್ರಾಕ್ಟಿಕಲ್ ಒಂದು ಡೆಮೋನೇ ನಾನು ತೋರಿಸ್ಕೊಡ್ತೀನಿ. ನಂತರ ತಾವು ಅಪ್ಲೈಯನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಐ ಹೋಪ್ ಸ್ನೇಹಿತರೆ ಈ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಶೇರ್ ಮಾಡಬೇಕು ಅನ್ಕೊಂಡಿದ್ದೆ. ಫೈನಲ್ ಆಗಿ ಶೇರ್ ಅನ್ನ ಮಾಡಿದ್ದೀನಿ. ತಮ್ಗೆಲ್ಲರಿಗೂ ಒಂದು ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ವಿಡಿಯೋ ಏನಿದೆ ಶೇರ್ ಅನ್ನ ಮಾಡ್ಕೊಳ್ಳಕ್ಕೆ ಟ್ರೈ ಅನ್ನ ಮಾಡಿ. ವಿಡಿಯೋ ಯೂಸ್ಫುಲ್ ಆಗಿದ್ರೆ ಖಂಡಿತವಾಗಿ ಒಂದು ಲೈಕ್ ಅನ್ನ ಮಾಡಿ, ಒಂದು ಒಳ್ಳೆಯ ಒಂದು ಕಮೆಂಟ್ ಅನ್ನ ಮಾಡಿ. ತಮ್ಗೇನಾದ್ರೂ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ಮತ್ತು ಬೇರೆ ಯಾವುದೇ ರೀತಿಯಂತಹ ಒಂದು ನೋಟ್ಸ್ ಇದೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಒಂದು ಕಮೆಂಟ್ಗಳಿಗೆ ಆದಷ್ಟು ಬೇಗ ನಾನು ರಿಪ್ಲೈಯನ್ನ ಕೊಡ್ತೀನಿ. ಓಕೆನಾ, ಸೊ ಮುಂದಿನ ಒಂದು ಬಂಪರ್ ಆಗಿರುವಂತಹ ಮತ್ತೊಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.